ಹೇಗಿದ್ದವರು ಹೇಗಾಗೋದ್ರು. ಇವ್ರು ಯಾರಿಗಾದ್ರೂ ದುಡ್ಡು ಕೊಡ್ತಾರೆ ಅಂದರೆ 1000ದಲ್ಲಿ ಇರ್ತಿರ್ಲಿಲ್ಲ, ಲಕ್ಷಗಟ್ಟಲೆ ಕೊಡೋರು. ಇಡೀ ಊರಿನಲ್ಲಿ ಯಾರು ಉಪವಾಸ ಇರಬಾರ್ದು ಅಂತ ಬಯಸಿದವ್ರಿಗೆ ತಂಗಳು ತಿನ್ನೋ ಗತಿ ಬಂತು. ಇನ್ಮೇಲೆ ನಾನು ದುಡ್ದು ಹಣದಿಂದಲೇ ನೀನು ಖರ್ಚು ಮಾಡಬೇಕು. ನಿನಗೆ ಪಾಕೆಟ್ ಮನಿಯನ್ನು ಕೊಡ್ತೀನಿ. ನೋಡಿದ್ಯಾ, ಗಂಡ ಸಂಪಾದಿಸ್ಕೊಂಡು ಬಂದ ಹಣ ಅಂದರೆ ನಿನಗೆ ಎಷ್ಟು ಸಂತೋಷ, ಗರ್ವ ಅಲ್ವಾ? ಈ ದುಡ್ಡನ್ನು ಕೊಟ್ಟು ನಿಂಗೆ ಇಷ್ಟವಾದ ತಗೋ ಅಂತ ಹೇಳಿದ್ದಾರೆ. ನಾನೇನು ತಗೊಳ್ಳಿ? ನನಗಿಷ್ಟವಾದದ್ದು ಇವ್ರ ಸಂತೋಷ. ಈ ದುಡ್ಡಲ್ಲಿ ಅವ್ರಿಗೆ ಇಷ್ಟವಾದ ತರಕಾರಿ ತೊಗೊಂಡು ಬಂದು ಅಡುಗೆ ಆದರೂ ಮಾಡಿಕೊಡ್ತೀನಿ. ಅವಳು ಬದುಕೋದು ಇನ್ನೂ ಕೆಲವೇ ದಿನ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನೀನೇ ಮಗುನ್ ಸಾಯಿಸಕ್ ಹೊರಟಿದ್ಯಾ? ಈ ತರ ತೊಂದರೆ ಇದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ವಾ? ಆಪರೇಷನ್ ಮಾಡಿದ್ರೆ ಉಳಿಸ್ಬೋದು ಅಂತ ಡಾಕ್ಟರ್ ಹೇಳಿದಾರೆ ಕಣೆ. ಮತ್ ಅದನ್ನ ಮಾಡಿಸೋದಲ್ವೇನೆ? ಆಪರೇಷನ್ ಮಾಡ್ಸಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಎಲ್ಲಿಂದ ತರಲೆ ನಾನು? ಅದಕ್ಕೆ ನಾವಿಬ್ರು ಸಾಯೋ ನಿರ್ಧಾರ ಮಾಡಿದ್ವಿ. ಮತ್ ನಿನ್ ಗಂಡನ್ ಮನೆಯವರು? ನಿನಗೆ ಗೊತ್ತು, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ. ಪ್ರೀತಿಸಿ ಮದುವೆ ಆದೆ. ಆದರೆ ನಮ್ಮ ಮದುವೆನ ನಮ್ಮ ಅತ್ತೆ ಮಾವ ಒಪ್ಕೊಳ್ಳಿಲ್ಲ. ಬೇರೆ ಜೀವನ ಶುರು ಮಾಡಿದ್ವಿ. ಇವರು ತಿರುಪತಿಗೆ ಅಂತ ಫ್ರೆಂಡ್ಸ್ ಜೊತೆಲಿ ಹೋಗಿದ್ರು. ಆಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ನನ್ನ ಮಗಳು ಊಟಕ್ಕೆ ಮುಂಚೆನೆ ತಂದೆಯನ್ನು ಕಳ್ಕೊಂಡ್ಬಿಟ್ಲು. ನನ್ನ ಮಗಳು ಹುಡ್ತಾನೆ ಹಾರ್ಟಲ್ಲಿ ಹೋಲಿದೆ ಅಂತ ಡಾಕ್ಟರ್ ಹೇಳಿದ್ರು. ನನ್ನ ಮಗು ಸಾಯೋದನ್ನ ನನ್ನ ಕಣ್ಣಿಂದ ನೋಡಕ್ ಸಾಧ್ಯ ಇಲ್ಲ ಕಣೆ. ಅದಕ್ಕೆ ಮುಂಚೆ ನಾನೇ ಸತ್ತೋಗೋಣ ಅಂತ ಪ್ರಯತ್ನ ಮಾಡಿದೆ. ಆದ್ರೆ ನಾನ್ ಸತ್ತೋದ್ರೆ ನನ್ನ ಮಗುನ್ ಯಾರು ನೋಡ್ಕೊಳ್ತಾರೆ? ಅದಕ್ಕೆ ನಾವಿಬ್ರು ಸತ್ತೋಗೋಣ ಅಂತ ನಿರ್ಧಾರ ತಗೊಂಡೆ. ನಂಬಿಕೆ ಕಳ್ಕೋಬೇಡ ಕಣೆ. ಇಂಥ ಸಮಸ್ಯೆಗಳಿಗೆ ಸಾವು ಒಂದೇ ಪರಿಹಾರ ಅಲ್ಲ. ಏನಾದ್ರೂ ಒಂದು ದಾರಿ ಕಾಣಿಸುತ್ತೆ. ನಾನ್ ನಿನ್ ಜೊತೆಗಿರ್ತೀನಿ. ಹಾಗಾದ್ರೆ ನೀನ್ ನನ್ನ ಮಗಳನ್ನ ಉಳಿಸ್ಕೊಡ್ತೀಯಾ? ಖಂಡಿತ ಕಣೆ. ಅಷ್ಟು ಮುದ್ದಾದ ಮಗು ಪ್ರಾಣ ಹೋಗುತ್ತೆ ಅಂದ್ರೆ ನಾವಳು ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತಾ? ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಅನುಷ್ಕಾ ಬೇಗ ಸರಿ ಹೋಗ್ತಾಳೆ. ನೀನ್ ಮಾತ್ರ ಮತ್ತೆ ಆತ್ಮಹತ್ಯೆ ಅಂತ ಈ ತರ ಮಾಡ್ಕೊಳಕ್ ಹೋಗ್ಬೇಡ ಕಣೆ.